ಹೊಲ ಉಳ್ಳಿಲ್ಲ ನೀವು 3 ವರ್ಷದಿಂದ ಮಾಡಲಿಲ್ಲ. ಕತೆ ಮೇಲೆ ಹೋದ್ರಿ ಹೋಗಲ್ವಾ ಒದ್ದವಲ್ಲವು ಸಿಕ್ಸು ಸಂಪಾದನೆ ಮಾಡಿ ಏನ್ ಮಾಡ್ತೀರ ಅಂತ ದುಡ್ಡು ಯಾತಕ್ಕೂ ಬೇಡ ಸಂಗರೆ ಬೇಡ ಡೆಲಿವರಿ ಹೊತ್ತಾಗದೆ ಸಹ ಕಾಡೊಳಗೆ ಅಂದ್ರೆ ಗಾಳಿ ಹೋತ್ರಲ್ಲ ಸಂದಾಗದೆ ಏನಿದೆ ನಮ್ಗೆ ರೋಡು ಕರೆಂಟು ಯಾವನೋ ಒಂದು ರೋಡ್ ಶುದ್ಧ ಮಾಡ್ಬಿಟ್ರೆ ಸಂದಾಗಿ ಏನೋ ಯಾವನೋ ಒಬ್ಬ ಗಾಡಿ ರೋಡ್ ಮೇನ್ ಮುಂದೆ ಬೆಳೆತಿದ್ವು ಒಂದು ಮೂಟೆ ಒಂದು ಬೆಳಮ ಮರ್ಬತ್ತು ಹಿಂಗೆಲ್ಲ ಮರ್ಬತ್ತು ಹೋಯ್ತು ಶ್ಯಾಮು ಹೋಯ್ತು ನವನು ಹೋಯ್ತು ಅಂದ್ರೆ ಅವಾಗ ಅವ್ರಿಗೆ ನಿಮ್ಗೆ ಏನ್ ಬೇಕೋ ಅದು ಬೆಳಕತ್ತಿರುತ್ತೆ ಬೆಳ್ಕೊಂತೀವಿ ಈಗ ಯಾಕೆ ಬಿಟ್ಬಿಟ್ರು ಅಂತ ಅದನ್ನ ಈಗ ಯಾವಾಗ ಈಗ ಬಂತನೇ ಸಹ ಅಕ್ಕಿ ಇದು ಸೊಸೈಟಿ ಅಕ್ಕಿ ಬಂದು ಬರದಿಹುದ ರೆಣಿಕೆಯಲ್ಲಿ ಪೂರ್ತಿ ಆಗಟ್ಟಿರೋ ಬರದಿಹುದ ರೆಣಿಕೆಯಲ್ಲಿ ಪೂರ್ತಿ ಮಾಡ್ತೀನಿರ್ಲ ಪೂರ್ತಿ ಮಾಡ್ತೀನಿ ಬರದಿಹುದ ರೆಣಿಕೆಯಲ್ಲಿ ಬಂದಿಹುದ ಮರೆಯದಿರು ಹೇಳಿಗ ಹೇಳು ಬರದಿಹುದ ರೆಣಿಕೆಯಲ್ಲಿ ಬರುದೇವರ ರೇಣಿಕೆಯಲ್ಲಿ ಬಂದಿಹುದ ಮರೆಯದಿರು ಬಂದಿರುವ ಮರೆಯದಿರು ಹುಡುಕೊಳಿತಿರುವುದನ್ನು ಹುಡುಕೊಳಿತಿದ್ದವನು ಕೇಡುಗಳ ನಡುವೆ ಆಮೇಲೆ ಇರುವ ಭಾಗ್ಯವನೆನೆದು ಇರುವ ಭಾಗ್ಯನೆನೆದು ಬಾರನೆಂಬುದನ್ನು ಗುಡು ಅರುಷಕತೆ ದಾರಿ ಮಂಕುತಿಮ್ಮ ಅರುಷಕತೆ ದಾರಿ ಮಂಕುತಿಮ್ಮ ಎಷ್ಟು ಕ್ಲಾಸ ನೀನು ಎಷ್ಟು ಫಸ್ಟ್ ಇಂದ ಹೇಳಿದ್ಯಾ ಇದೇಳ ನಾ ಯಾಕೆ ಕೊಟ್ಟಿದ್ದೇಳು ಮಂಕುತಿಮ್ಮನ ಕಗ್ಗ ಗೊತ್ತಾ ಗಂಗಾಲ ಕಗ್ಗ ಮಂಕುತಿಮ್ಮನ ಕಗ್ಗ ಸೈಕಲ್ ತಗೋಯ್ತಾನಲ್ಲ ಅವನು ಹಳ್ಳಿ ಎಡೆಗೆ ನನ್ನ ಪ್ರಯಾಣದಲ್ಲಿ ಇವತ್ತಿನ ಊರು ಇದ್ರೆ ಕೊಡಿ ಬಿಡೋ ಕೈ ಕೊಡಿ ಬಿಡೋ ತಿನ್ನೋದೇನಾದ್ರು ಇದ್ರೆ ಕೊಡಿ ಬಿಡೋ ನಿಮ್ಮ ಹೊಲ ಯಾವುದು ನಿಮ್ದು? ನಮ್ದು ಆ ಕಡೆ ನೀವು ಹಾಗೆ ಕೂದ್ಬಿಟ್ಟಿದ್ದೀರಲ್ಲ ಇಲ್ಲ ಸರ್, ನಾವು ಬಿತ್ತನೆ ಮಾಡಲಿಲ್ಲ ಸರ್. ಮತ್ತೆ ಅಲಸಿ ಇದು ಹಂದಿಕಾಟುಗಳು ಕಾಡು ಪ್ರಾಣಿಗಳು ಆ ಕಡೆ ಅಲ್ಲಿ ಮನೆ ಇಲ್ಲಿದೆ, ಅಲ್ಲಿಗೆ ದಿವಸ 3 ದೂರ ಮುಖ ಸುಮಾರು ನಮ್ಮದು ಒಂದು 4 ಸೀಟು ನಾವು ಅನ್ನೋದು ನಮ್ಮ ಸೇಫ್ದೂರ ಮುಖದ 4 ಜನ ಹಂಗೆ ಬಿಟ್ಬಿಡ್ತಾರೆ. ನಾವು ಆ ಕಡೆ ಮಾಡಲಿಲ್ಲ ಹೊಲ ಉಳ್ಳಿಲ್ಲ ನೀವು 3 ವರ್ಷದಿಂದ ಮಾಡಲಿಲ್ಲ. ಹಂದಿಕಾಟಕ್ಕೆ ಮಾಡಲಿಲ್ವ ಆಗಲಿಲ್ಲ ಅಂತ ಮಾಡಲಿಲ್ವ? ಹೋಟ್ಲೇ ಇಲ್ಲ ಸರ್, ಹಂದಿಕಾಟ ಇದು ಆನೆ ಇದು ಅದೊಂದ್ರೆ ಮಾಡಲಿಲ್ಲ ಸರ್. ಏನೋ ಅಷ್ಟಿಷ್ಟು ಬೆಳ್ಕೊಬೋದಾಗಿತ್ತಿಲ್ಲ ಅಂತಲ್ಲ ಅಂದರೆ ಮಾಡಲಿಲ್ಲ. ಏನು ಮಾಡ್ಬೋದು, ಗೇದ್ಬಿಟ್ಟೆ ಅವಕ್ಕೆ ಬಿಟ್ಬಿಟ್ಟು ನಾವೇನು ಮಾಡ್ಬೋದು ಸರ್ ಅಂದ್ಬಿಟ್ಟು. ಏನು ಆಟ ಆಡ್ತಿದ್ದೀರ? ಸೈಕಲ್ ತೊಳೆದಿದ್ದೀರಾ? ನಾ ಏನೋ ಬೇರೆ ಏನೋ ಮಾಡ್ತಿದ್ದೀರಿ ಅಂತೀನಿ. ಸೀಟ್ ಇಲ್ದಿರೋ ಸೈಕಲ್ ಬೇರೆ ತೊಳಿತಾ ಬೇರೆ ಇದ್ದಾರೆ ಇಲ್ಲಿ. ಇತ್ತಾಯ್ತಾ ಓದ್ದದು ಕುಕ್ಕೆ ತಗೊಂಡ ನೀನೇನೋ ಟೇಪ್ ಗೀಪೆಲ್ಲ ಸುತ್ಕೊಂಡಿದ್ಯಾ ಕೈಗೆ? ಓ ಲೈಟ್ ರೈಟ್ ಬೇರೆ ಬ್ರೋ, ಅದು ಅಣಿಸಿ ತೊಳೆದಾಗಲ್ಲ ಅಣ್ಸಕ್ಕಲ್ಗೆ ಏನ್ರಲ್ಲೇ ನಿಮ್ಗೆ ಈ ನೀವು ಕತ್ತೆ ಮೇಲೆ ಹೋದ್ರಿ? ನೀವು ಕತ್ತೆ ಮೇಲೆ ಹೋದ್ರಿ? ಹೋಗಲ್ವಾ? ಒದ್ದವಲ್ಲವು ಇಟ್ಕೊಂಬ ಯಾರೋ ಯಾರೋ ಅಂತ ಯಾರೋ ಯಾರವು ಅಂತ ಕತೆ ಏನಕ್ಕೆ ಮಾಡಿಕೊಂಡಿದ್ರು ಅವರು?
ಯಾರೋ ಮಾಡ್ಬಿಟ್ರು ಸತ್ತೋದ ಮೂರಿದ್ವೆ ಒಂದ್ಸಲ ಸಿಗಲ್ವ ಹಂಗಾರ ಅವು? ಸಿಗಲ್ಲ, ಎದ್ದು ಬಿಡ್ತವೆ, ಕಲ್ಲಾಡ್ತಾರೆ. ಸಿಗ್ತವೆ, ಇವು ಒದ್ದೆತವೆ. ಸತ್ತಿ ಒದ್ದು ಬಿಡುದು ಸೈಕಲಲ್ಲಿ. ಎಲ್ಲರಿಗೂ ಯಾರ ಸೈಕಲ್ ವರ್ಷ ಗೊತ್ತಿಲ್ಲ, ನಂಗೆ ವರ್ಷ ಗೊತ್ತು. ಯಾರಿಗೂ ಗೊತ್ತಿಲ್ವಾ? ಒಂದ್ ಸ್ವಲ್ಪ ಸೈಕಲ್ ನಿಂದೆ ಅದು? ನಂದು. ಅದಕ್ಕೆ ನಿಂಗೆ ಗೊತ್ತು. ಅವ್ರು ತಗೊಂಡ್ರೆ ಅವ್ರಿಗೆ ಗೊತ್ತಿರುತ್ತೆ. ಅವರು ಇವ ಅದನ್ನ ಓಡಿಸ್ತಾರಲ್ಲ, ಅವ್ನು ಮಾಡಿ ಬಂದು ಆಟಾಡ್ತಾನೆ, ಅದಕ್ಕೆ ಕಲಿನಾರ. ಆಯ್ತು ಗುದ್ದು ಬೈಕ್ ತೆಗಿತೀನಿ, ಒಂದು ಕೊಡ್ತೀನಿ ಇಷ್ಟ. ಈ ಬೆಳಿ ಕೂಡ ಲೈಟ್ ಎಲ್ಲಿಗೆ ಹಾಕ್ತಾರಲ್ಲ? ಸರಿ ಸೈಟ್ ಕೊಡು. ಎಲ್ಲೆಲ್ಲ ಅಂತಾನ ಅರ್ಜುನ. ಬ್ಯಾಟ್ರಿ ಅಲ್ಲ, ಬ್ಯಾಟ್ರಿ ಇಲ್ಲಿ ಬ್ಯಾಟ್ರಿ ಮಡಿಕೊಂಡಿರಲಿಲ್ಲ ಒಂದ? ಇಲ್ಲ ಉರಿಸ್ತಾನೆ ಇಲ್ಲ. ನಿಮಿಷ ಕೊಡ್ತೀನಿ ಈಗ. ಶಿವ 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 ಇಲ್ಲ. ಹಾಂ ಉರಿತದ ಬೆಳಕ ಉರಿತದ ಬಿಡು. ಇಂಜಿನಿಯರ್ ಬಿಡ, ಏನು ಸೈಂಟಿಸ್ಟ್ ಬಿಡ. ನೋಡ್ತೀನಿ ಈಗ ಕತ್ತ ನೋಡ್ತೀನಿ. ಬ್ಯಾಸಿ ಕೊಡ್ತಿಲ್ಲ ಹೆಂಗಪ್ಪ ಕತ್ತ. ಯಾವ ಫಿಲಮ್ ಸಾಂಗ್ ಅದು? ಶಿವ ಶಿವ ಅಂತ. ಸೈಕಲ್ ಗೊಂಬೆ ಹಂಗೆ ಕೂತ್ಕೊಂಡಿದ್ರಲ್ಲ. ಬ್ಯಾಟ್ರಿ ಅಲ್ಲಿ ಕಟ್ತಾರ್ಯಾ? ಬ್ಯಾಟ್ರಿ ಅಲ್ಲಿ ಕಟ್ತಾರ್ಯಾ? ಒಂದು ಗೊತ್ತಲ್ಲ ಮಾರಿ. ಏ ಇಲ್ಲಿ ಕಟ್ಟುವ ಹಿಂದ್ಗಡೆ ಲೈಟ್ ಹಾಕೈತೆ. ಇಲ್ಲಿ ಬಿಸ್ತಿಂದಲ್ಲಿ ಮರ ಹಾಕ್ಬೇಕು. ನೀವು 6ನೇ ಕ್ಲಾಸ್ 7ನೇ ಕ್ಲಾಸ್ಗೆ ಎಲ್ಲಿಗೆ ಹೋಗ್ಬೇಕು? ಸ್ಕೂಲ್ಗೆ ಮಾತಾಡಿ. ವೈರ್ ಕಿತ್ತಾಯ್ತು. ಇದು ಬ್ಯಾಟ್ ಬಾಲ್ ತಗೊಂಡು ಮಾತಾಡ. ಬ್ಯಾಟ್ ಬಾಲ್ ಇಲ್ಲ ನೋಡಿಲ್ಲ ಅಣ್ಣ, ಇವಾಗ ಪವರ್ ಕೊರಿತದೆ. ಬ್ಯಾಟ್ ಅದೇ 5 ನಿಮಿಷ ಮಾಡ್ಬೋದು. ಆದ್ರೆ ಬಾಲ್ ಸಿಕ್ಕಿಲ್ಲ. ಎಲ್ಲೋ ಬಾಲ್ ಅದ ಅಂದಲ್ಲ ನಾವು. ಬಾಲ್ ನಾನು ತಗೊಂಡು ತೊಡವೈತದೇನೋ. ಅಂಗಡಿ ಅದ ಅಂದ್ರಲ್ಲ. ಈಗ ನನ್ನ ಮಾತು ಕೇಳಿ, ತಗೊಬರ ನೀನು ಮಚ್ಚು ಅದನ್ನ ತಗೊಂಬಂದು ಕೊಟ್ಟುಬಿಟ್ಟು ಕವರ್ ಎಲ್ಲ ಬಿದ್ದಾವೆ ಎತ್ಕೊಬೋಗಿ. ಹೋಗಿ ಕವರ್ಗಳು ಇಲ್ಲ. ಹಾಂ ಆ ಥರ ಕವರ್ಗಳು ಅಲ್ಲಿ ನೋಡಲ್ಲಿ ಬಿದ್ದಾವೆ, ನೋಡಲಿ. ಹಾಂ ಎತ್ತಿದ ತಗೊಳ. ಈಗ ಕವರ್ ಎಲ್ಲೆಲ್ಲಿ ಬಿದ್ದಾವೆ ಎತ್ಕೊಬ. ಹೋಗಿ ಕವರು ಎಲ್ಲೆಲ್ಲಿ ಬಿದ್ದಾವೆ ಎತ್ಕೊಬ ಹುಡುಕಿ. ಅದೇ ಎಲ್ಲ ಎತ್ಕೊಬೋಗಿ ಒಂದೇ ಸಲ ಕೊಡ. ಮಾಡ್ತೀರಾ ಬ್ರೋ? ನಾ ಮಾಡ್ತೀವಿ ಬಿಡು. ನೀವು ಕವರ್ ಎತ್ಕೊಬ ಹೋಗಿ. ಲೋ ಬೀಳ್ತಿದೆ ಕಳ. ಲೋ ಚೀಲ ಬೇಡ, ಕವರ್ ಸಾಕು. ಹಾಂ ಚೀಲ ಬಿಸಾಕ್ಬಿಡು. ಲೋ ಬೀಳ್ತಿದೆ ನೀನು ಸರ್ರೇ ಬೀಳ್ತಿದೆ. ಬಿದ್ದರೆ ಸರ್ಯಾಗಿ ಏಟ್ ಬೀಳುತ್ತೆ. ಈಗ ಆಯ್ತು ಬಲ್ಲಿ. ನೀನು ದೊಡ್ಡನಾದ್ಮೇಲೆ ಏನಾಗಬೇಕು? ದೊಡ್ಡನಾದ್ಮೇಲೆ ಏನಾಗಬೇಕು ಅರ್ಜುನ? ನೀನು ಏನಾಗಬೇಕು ದೊಡ್ಡನಾದ್ಮೇಲೆ? ಪೊಲೀಸ್ ಅದೇ. ನೀನೇನಾಗುತ್ತೆ? ಹೊಲ ಯಾರು ಮಾಡಲ್ಲ? ಅಗ್ರಿಕಲ್ಚರ್ ಯಾರು ಮಾಡೋದೇನಾ? ಜಮೀನು ಕೆಲಸ ಮಾಡೋದೇನಾ ನೀನು? ಯಾಕೆ ಏನು ಮಾಡ್ತೀಯ ಮತ್ತೆ? ಊಟಕ್ಕೆ ಏನು ಮಾಡ್ತಿ? ಊಟ ತಿನ್ನಕ್ಕೇನೋ ಮಾಡ್ತಿ? ಅಕ್ಕಿ ಯಾರು ಬೆಳಿತಾರೆ? ಅಕ್ಕಿ ಬೆಳೆದು ಹೆಂಗೆ ತಿಂತೀನಿ? ಯಾರು ಕೊಟ್ಟರು? ಗೌರ್ಮೆಂಟ್ ಅವ್ರು ಕೊಡ್ತಾರ ಅಂತ ಸಾಕು. ಬರ
ಒಂದೇ ಸಾಕು ಬರೋ. ನಿಮ್ಮ ಮನೆಗೆ ಹೋಗಿ ನೋಡ್ಕೊಬೋದ? ಹ್ಞೂ ಬ್ರೋ, ಮಚ್ಚಿ ಕೊಟ್ಬಿಡಿ ಬ್ರೋ. ಸಿಕ್ಸು ಬಾಲ್ ಎತ್ಕೊಂಡ್ರಲ್ಲ ಹೋಗಿ. ಬ್ರೋ ಎತ್ಕೊಳ್ಳಿ ಬ್ರೋ, ಹೊಡಿಲ ಹೇಗೆ ಹೊಡಿತಾನ. ಬೋಲ್ಡು ಬೋಲ್ಡು ಯಾಕೆ ನೀವು ಬಾಡಿಲ್ಲ ಆಡವಲ್ಲ. ಬೋಲ್ಡ್ ಬೇಕು. ನೀವು ಇದು ಹೆಂಗೆ ಮಾಡ್ತೀರಾ ಕೊಟ್ರೆ? ರಾಗಿನ ಕಣ ಹಾಕ್ತೀರಾ, ಹೆಂಗೆ ಮಾಡ್ತೀರಾ? ಕಣೆ ಹಾಕಲ್ವಾ? ಹಸ್ಕೊಳವಲ್ಲ, ಹಂಗೆ ಕಣೆ ಹಾಕ್ಬೋದಲ್ಲ? ಕಣೆ ಹಾಕ್ಬೋದು. ಹ್ಞೂ ಜ್ಞಾನ ಅಂದ್ಬಿಟ್ಟು ದೊಣ್ಣೆಲಿ ಬಡಿದ್ಬಿಟ್ಟು ತಿರ್ಗಿ ಹುಲ್ಲಿಗೆ ಹಾಕ್ತೀವಿ. ಹುಲ್ಲಿಗೆ ಅಂದರೆ ಬಡಿದ್ಬಿಟ್ಟು ಸಹ ರಾಗಿಯೆಲ್ಲ ಎತ್ಕೊಂಡು ಆಮೇಲೆ ತಿರ್ಗಿ ಹುಲ್ಲು ಒಟ್ಟು ಕಾಡಿಗೆ ಅದಕ್ಕೆ ಎತ್ತು ಕಟ್ಟಿ ಎಣ್ಣೆ ಹಾಕಿ ಆಮೇಲೆ ಎತ್ತು ಕಟ್ಟಿ ಅದ್ರ ಮೇಲೆ ಬರೀ ಹುಲ್ಲಿಗೆ ಮಾತ್ರ ಹಾಕ್ತೀರಾ? ಏನೋ ಆಮೇಲೆ ಏನೋ ಸ್ವಲ್ಪ ಸ್ವಲ್ಪ ರಾಗಿ ಆಯ್ತದೆ, ಏನೊಂದು 10 ಬಳ್ಳ ಹಂಗೆ ಆಯ್ತದೆ. ಇದು ಬರೀ ಇದಕ್ಕೆ ಮಳೆಗೆ ಬೆಳೆಯೋದು? ಮಳೆಗೆ ದೇಶ ಇಲ್ಲೇ ನೀರು ಏನ್ ಎತ್ತಿದೆ ಅರ್ಧ ಏನಾರ ಜಬ್ಬಳ್ಕಣಗೆ ಆಗುತ್ತೋ, ಮಳೆ ಒಳ್ಳೆ ಸುಮಾರು ಎಲ್ಲ ಕಾಸಾಗಿ ಆಗುತ್ತೆ, ಮಳೆ ಹೊಟ್ಟೋಗ್ಬಿಡ್ತು. ಮನೆಗೆ ಆಗುತ್ತಾ ರಾಗಿ ಸಂಪಾದನೆ? ಮತ್ತೆ ಬೇರೆ ಸಂಪಾದನೆ ಇನ್ನೇನು ಸಂಪಾದನೆ ನಮ್ಗೆ ಇಲ್ಲಿ? ಇಲ್ಲ ಹೊರಗಡೆ ಹೋಗಿರ್ತಾ ಏನೋ ಸಂಪಾದನೆ, ಇಲ್ಲಿ ಹೊರಗಡೆ ಯಾವ ಸಂಪಾದನೆ ಮಾಡೋದು ನೀವೇ ಹೇಳಿ ಬಸಿ. ಸಂಪಾದನೆ ಮಾಡಿ ಏನು ಮಾಡ್ತೀರಾ ಅಂತ? ದುಡ್ಡು ಯಾತಕ್ಕೂ ಬೇಡ ಸಂಗರೆ, ಬೇಡ ದುಡ್ಡು ಬೇಕು. ಈಗ ಹುಷಾರಿಲ್ಲ, ಏನು ಮಾಡ್ತೀರಾ ಅಂತ ಅದನ್ನ? ಈಗ ಹುಷಾರಿಲ್ಲ, ಹೋದ್ರೆ ಒಂದು 10,000 15,000 20,000 ಬೇಕು ಹುಷಾರಿದ್ದೀರಿ. ಒಂದು ಬಟ್ಟೆ ಬೇಕು, ಒಂದು ಉಪ್ಪು ಬೇಕು, ಒಂದು ಖಾರ ಬೇಕು, ಎಲ್ಲ ಹೋಗಿ ತಗೊಂಡು ಬರ್ಬೇಕು ಮಾಟಳಿಂದ. ಇಲ್ಲಿ ರಾಗಿ ಒಂದು ಬೆಳ್ಕೊಟ್ರೆ ಸಾಕ. ಹುಷಾರು ಮೊದ್ಲೇನು ಮಾಡ್ತಿದ್ರು? ಮೊದಲು ಹಂಗೆ ಸರಿ ಹುಷಾರಿದ್ರೆ ದನ ಕರ ಒಂದಷ್ಟು ಮಾಡ್ಕೊಂಡಿರೋದು, ಕುರಿ ಗಿರಿ ಒಂದಷ್ಟು, ಆಡ್ಗಿಡು ಮೇಕೆಗಳು ಒಂದಷ್ಟು ಮಾಡ್ಕೊಂಡಿರೋರು, ಮೇಕೆ ಗೀಕೆ ಒಂದಷ್ಟು ಒಂದೇನೋ ಒಂದು 5,000 4,000 ಮಾರೋರು. ಹುಷಾರಿಲ್ದ್ರೆ ನ್ಯಾನೆ ಕಟ್ಟಿ ಹೊತ್ತನೋಗೋರು, ಹೊತ್ತನೋಗಿ ನೇನ ಆಸ್ಪತ್ರೆ ಹೋಗಿ ಸುರಿದ್ಬಿಟ್ಟು ಸುಮಾರಿಗೆ ಡೆಲಿವರಿ 10 ಆಗೋದು ಸಹ ಕಾಡೊಳಗೆ ಅಂದ್ರೆ ತಗೊಂಡು ಹೋಗುವಾಗಲೇ ಆಗ್ಬಿಟ್ಟವೆ ಅಂತ. ರಾತ್ರಿ 11 ಗಂಟೆ ಈ ಡೆಲಿವರಿ ಮಾಡೋರು ಇರ್ತಿದ್ರಲ್ಲ ಇಲ್ಲಿ, ಅವರು ಇಲ್ಲಿ ಯಾರು ಇಲ್ವಾ? ಯಾರು ಇಲ್ಲ, ಸೋಲ್ಗಿತ್ತಿ ಅಂತಾರಲ್ಲ, ಅವ್ರು ಯಾರು ಇಲ್ವಾ? ಇರ್ತಾರಲ್ಲ ಅವ್ರಿಗೂ ಒಬ್ಲಾರು ಊರಲ್ಲಿ ಮಾಡ್ಸಕ್ಕೆ. ಇದ್ದ ಶಾನೆ ಸೀರಿಯಸ್ ಆಗ್ಬಿಟ್ರೆ ನೆನ್ಬಿಡಿ ಇದು ಅವಳು ನೋಡ್ಬಿಟ್ಟು ಇದಾಗುದಿಲ್ಲ, ಒಂದ್ ದಿವಸ ನೋಡಿದ್ರು, ಒಂದ್ ದಿವಸ ನೋಡ್ಬಿಟ್ಟು ಇದಾಗುದಿಲ್ಲಪ್ಪ ನಮ್ಮ ಕೈಲಿ ಇನ್ಬಿಟ್ರು ಸರಿ ನಾವು ತಗೊಂಡು ಹೋಗ್ಬೇಕಾಗ್ತದೆ. ಇನ್ನು ಅರ್ಧ ದಾರಿ ಹೊತ್ತಿಗೆ ಡೆಲಿವರಿ ಆಗೋದು. ಹಂಗೆ 10 ಆಗೋದು 10 ಮಧ್ಯ ರೋಡಲ್ಲೇ, ಮಧ್ಯೆ ರೋಡ್ ರಾತ್ರಿ 1 ಗಂಟೆ 2 ಗಂಟೆ ಬೆಳಗ್ಗೆ ಹಂಗೆ ಎಲ್ಲ 10 ಆನೆಗಳು ಬೇರೆ ಒಂದು 7-8 ಜನ, ಒಂದು 7-8 ಜನ ಸೇರ್ಕೊಂಡು ಮುಂದೆ ಒಂದು 2 ಆಳು ಬ್ಯಾಟ್ರಿ ಬಿಟ್ಕೊಂಡು ಹಿಂದೆ ಸರಿ ಒಂದು 4-5 ಜನ ಹೊತ್ಕೊಂಡು ಹೋಗುದು. ಈಗ ಮುಂದೆ ಬಾವಿಯಿಂದ ಓದ್ತಿದ್ದೆ ನಾವು, ಅಲ್ಲಿ ಕೆಳಗಿನಿಂದ ಎಲ್ಲ ಹೊತ್ಕೊಂಡ್ ಬರೋರು ಹೆಣ್ಮಕ್ಳು ಹೋಗಿ ಅಲ್ಲಿಂದ ನೀರಿಗೆ ಕುಡಿಯಕ್ಕೆ ನೀರಿಗೆ ಕೆಳಗಿನಿಂದ ಹೊತ್ಕೊಂಡ್ ಬರ್ಬೇಕು. ಈಗ ಪಂಚಾಯತ್ ಗೆದ್ದ ಒಂದು ಬೋರ್ ಹಾಕಿ ಇಲ್ಲೊಂದು ಬೋರ್ ಬಿದ್ದದೆ, ಒಂದು 300 ಅಡಿಗೆ ನೀರು ಬಿದ್ದಿದೆ. ನೀರು ಬತ್ತಾನೆ ಚೆನ್ನಾಗತಾನೆ, ನೀರು ಚೆನ್ನಾಗದೆ. 300 ಅಡಿಗೆ ಬಿದ್ದ ನೀರು ಆಯ್ತದೆ ಅಷ್ಟೇ. ಇದು ಕರೆಂಟ್ ಬೇಕಲ್ಲ ಸರ್, ಕರೆಂಟು. ನೀವು ಕರೆಂಟ್ ಹಾಕ್ರಿ ಅಂದ್ರೆ ಪಾಲಿಟ್ನೂ ಕರೆಂಟ್ ಮುನ್ನಾರಿ ಅಂತೀರಿ. ಅವ್ರು ನಮ್ಮ ಕಾಡೊಳಗೆ ಮುನ್ನಾರಪ್ಪ ನಾವು ಆಗಿಂದವ್ರೆ ಬಿಡಲ್ಲ ಅನ್ನಲ್ಲ, ಅದಕ್ಕೊಂದು ಪ್ರೊಸೀಜರ್ ಅದ, ಆ ಪ್ರೊಸೀಜರ್ ಪ್ರಕಾರ ಮಾಡಬೇಕು. ಆಗಿಂದಾರ ಏನು ಹಿಂಗೆ ಪಾಪ ಅವ್ರು ಪಾರಾಡ್ತವ್ರೆ, ಏನೋ ಕರೆಂಟ್ ಬಿಟ್ಕೊಂಡು ಅವ್ರು ಏನೋ ಒಂದಷ್ಟು ಬೋರ್ ಹೋಗಿ ಹಾಕೊಂಡು ಏನೋ ಒಂದಷ್ಟು ಹಿಂಗೆ ತರಕಾರಿ ಏನೋ ಬೆಳ್ಕೊಂಡು ಬೋಳಿ ಕಾಡ್ತಿ ಇನ್ನೆಂತೆ ಮಾಟಳಿಗೆ ನೀರು ಹೋಗ್ಬಿಟ್ರೆ ನಮ್ಮೂರು ನೀರದೆ ನೀರಿರುತ್ತೆ. ಅದು ಯಾರು ನಾವು ಕುಡಿದು ಮನುಷ್ಯರು ಕುಡಿದು ದನ ಕುಡಿದು ಆಗ 1,000 ಕಡೆ ನೀರು ಕುಡುವೆ ಅಂತೇನು ಬಾವಿ ನೀರು ಕಿಣಾಡ್ದು ಹಬ್ಬ ಇಲ್ಲಿ ಕೆಳಗದೆಲ್ಲ ನೋಡಿದೆ, ಅದು ಬಾವಿ 1,000 ಕಡೆ ನೀರು ಕುಡುವೆ. ನಾವು ಗೊಬ್ಬರ ಒಂದು ಹಾಕ್ತೀವಿ ಅಷ್ಟ, ಔಷಧಿ ರಾಗಿಗೂ ಔಷಧಿ ಹೊಡೋದಿಲ್ಲ, ಅವರಿಗೂ ರಾಗಿ ಬಿಡಿ ಏನು ಔಷಧಿ ಯಾಕವಲ್ಲ ಹಂಗೆ ಕೊಟ್ಟದ ಹಾಕುದು. ಈಗ ನಮ್ಮ ಹಳೆ ರಾಗಿ ಈಗ ಈ ರಾಗಿ ಸ್ವಲ್ಪ ಮೇಸಿಮಿ ರಾಗಿ ಸ್ವಲ್ಪ ಬಿಡ್ತೀವಿ. ಈಗ ಮುಂದೆ ಪೂರ್ವ ಕಾಲ ರಾಗಿ ನಮ್ಮ ದೊಡ್ಡ ರಾಗಿ ಅನ್ಕೊಂಡು
ನಮ್ಮ ರಾಗಿ ಒಬ್ಬದಿ ಮೈಸೂರು ಬೆಂಗಳೂರು ಕಟ್ಟ ಹೋಗದೆ ನೋಡಿ ಮಾಡಿ ಅಂದ್ರೆ ಚೆನ್ನಾಗದ ಮುದ್ದೆ ತಿಂದು ನೋಡ್ಬಿಟ್ಟು ನಿಮ್ ರಾಗಿ ಬಹಳ ರುಚಿಯಾಗಿ ಚೆನ್ನಾಗದ ಕಣ ಬೆಳಗ್ಗೆ ಒಂದ್ ಮುದ್ದೆ ತಿನ್ಬಿಟ್ಟು ಸರ್ ಸಾಯಂಕಾಲ 6 ಗಂಟೆಗೆ ತಿಂತಾರೆ. ಆಯ್ನ್ಬಿಟ್ಟು ಇಲ್ಲಿಂದ 5 ಗಂಟೆ ಎತ್ನ ಹೋಗಾರೆ. ನೀವಿರೋದು ಒಳ್ಳೇದು ಅಂತಾನೆ ಹೇಳಕ್ಕಾಯ್ತಿಲ್ಲ. ಇಲ್ಲಿ ನಿಮ್ಗೆ ಏನ್ ಅನ್ಸುತ್ತೆ ಇನ್ನೊಂದ್ ಸ್ವಲ್ಪ ಚೆನ್ನಾಗಿ ಇಂಪ್ರೂವ್ ಆಗ್ಬೇಕು ಅನ್ಸುತ್ತೆ. ರೋಡ್ ಒಂದಿದ್ರೆ ಇಲ್ಲೇನು ಕಾಯಿಲೆಗಳು ಕಡಿಮೆ ಇರ್ತವೆ ಅಂತ. ಚೆನ್ನಾಗಿರ್ ಗಾಳಿ ಗಾಳಿ ವಾತಾವರಣ ಚೆಂದಾಗದೆ. ಏನಿದೆ ನಮ್ಗೆ ರೋಡು ಕರೆಂಟು ಯಾವನೋ ಒಂದು ರೋಡ್ ಶುದ್ಧ ಮಾಡ್ಬಿಟ್ರೆ ಚಂದಾಗಿ ಏನೋ ಯಾವನೋ ಒಬ್ಬ ಗಾಡಿ ತಗೊಂಡ್ರೆ ಇಲ್ಲಿ ರೋಡ್ ಮೇನು ಒಂದ್ ಮಕ್ಳು ಓದಿಸ್ಬೇಕಾದ್ರೂ ನಿಮಿಷೆ, ಒಂದೇನೋ ಯಾವ ಸಾಮಾನು ತರಬೇಕಾದ್ರೂ ನಿಮಿಷೆ. ನಾವು ಇದರಿಂದ ಮಾತಾಡಿ ಹೋಗಿ ತಲೆ ಮೇಲೆ ಹೊತ್ತು ಬರ್ಬೇಕು, ಮಾಡಿ ಬರ್ಬೇಕು. ಏನೋ ಬರೋದು ಸಾಕ ಸುಸ್ತಾಗೋಯ್ತದೆ. ಒಂದು ಹುಷಾರಿಲ್ಲ ಆದ್ರೂ ಹೋಗ್ಬೇಕು. ಈಗ 1 2 3 ಮಾಡ್ಕೊಂಡು ಕೆಲ್ಸಕ್ಕೆ ಹೋಯ್ತಾರ ಹೊರಗಡೆ ಊರವರು? ಹೋಯ್ತಾರೆ ಸರ್. ಎಲ್ಲಿಗೆ ಹೋದ್ರು? ಕೊರೆಗೆ ಹೋಯ್ತಾರೆ ಸರ್. ಯಾವ್ಯಾವ ಕಾರಿಗೆ ಹೋಗೋದು ಎಲ್ಲರೂ? ಮಾತಾಡಿ ಹೋಗಿ ಕೂಲಿ ಮಾಡ್ಬಿಟ್ಟು ಏರ್ ಬರ್ತಾರೆ ಹೋಗಿ. ಹೌದಾ? 12 ಕಿಲೋಮೀಟರ್ ಹೋಯ್ತಾರ? ಹಾ, ಬೆಳಗ್ಗೆ 7 ಗಂಟೆಗೆ ಹೊಂಟ್ತಾರೆ ಸರ್. 7 ಗಂಟೆಗೆ ಹೋಗಿ 9 ಗಂಟೆಗೆಲ್ಲ ಮಾತಾಡಿ 9 ಗಂಟೆಗೆ ಹೋಗಿ ಮಾತಾಡಿ ಎಲ್ಲ ಹೋಗಿ ಜೋಳ ಇದು ಯಾವ್ದೋ ಕೊತ್ತುದ ಪತ್ತುದ ಕಳಿಯ ಪಳಿಯ ಹೊಲ್ದ ಕೆಲ್ಸನೇ? ಒಂದು ಕೆಲಸ ಬಿಟ್ಬಿಟ್ಟು 4 ಗಂಟೆ ಬಿಟ್ಬಿಡ್ತಾರೆ ಅವ್ರು. 2 ಗಂಟೆ ಇಡೋದಕ್ಕೆ 6 6:30 ಅನ್ನೋದಕ್ಕೆ ಹೋಗ್ಬೋದು ಸೇರು. ದಿನ ನಡೆಯೋದೇ 10 ಕಿಲೋಮೀಟರ್ ಮೇಲೆ ಆಯ್ತದೆ. ಹೋಯ್ತಾರೆ ದಿವಸ 10 15 ಸೇರ್ಕೊಂಡು ಹೋಯ್ತಾರೆ. ಬೇಕಲ್ಲ ಇನ್ನು ಉಪ್ಪು ಖಾರ ಬೇಕಲ್ಲ, ಇನ್ನು ಕೂತ್ಬಿಟ್ಟು ಏನ್ ಮಾಡ್ದೆ? ಉಪ್ಪು ಖಾರಕ್ಕ ಒಂದು ಸೋಪು ಬೇಕು, ಒಂದು ಬಟ್ಟೆ ಬೇಕು, ಇನ್ನು ಹಬ್ಬ ಬಂತು, ಇನ್ನು ಹಬ್ಬಕ್ಕೆ ಸಾಮಾನು ಬೇಕು. ಇನ್ನು ಕೂತ್ಕೊಂಡ್ರೆ ಈ ರಾಗಿ ಒಂದು ಬೆಳ್ಕೊಂಡ್ರೆ ಸಾಕ. ತಿನ್ನಕ್ಕಾಯ್ತು. ಇದು ಹೊರಗಡೆ ಮಕ್ಳು ಓದ್ತವೆ, ಅವ್ರು ಕಾಸು ಕೊಡಪ್ಪ ಅಂತವ್ರೆ, ಅವ್ರಿಗೆ 1,000 2,000 ಕಟ್ ಕಳಿಸ್ಬೇಕು. ಕಾಸ್ತಾ ಪ್ರಾಬ್ಲಮ್. ಕಾಸ್ಗೆ ಬಂತು ಈಗ. ಹಂಗಾರೆ ಕಾಸಿಗೆ ಬಂದಿದ್ದ ಸಿಟಿ ಕಡೆ ಹೋಯ್ತೀನಿ ಅಂತವ್ರೆ. ಈಗ ಹೆಣ್ಮಕ್ಳುಗಳು ಆ ಬೋಳಿ ಕಡೆಗೆ ಮದುವೆ ಆಗೋದಿಲ್ಲ ಹೇಳಪ್ಪ. ಅದ್ರಲ್ಲಿ ನಿಮಿಷದಲ್ಲಿ ಏರ್ಬೇಕು ಅಳಿಬೇಕು. ಇದು ಹೆಣ್ಣು ಕೊಡೋಕ್ಕೂ ಕಷ್ಟ, ಇದು ಮಾಡೋಕ್ಕೂ ಕಷ್ಟ. ಹೆಣ್ಣು ಕೊಡಲ್ಲ, ಹೆಣ್ಣು ತಗೋಬಿಡ್ತಾರೆ ಬೇಕಾರೆ. ಹೆಣ್ಣು ಕೊಡಲ್ಲ, ಕೊಡ್ಬೇಕಾದ್ರೆ ಕಷ್ಟ. ಏನ್ರಿ ಅಲ್ಲಿ ಕಿಲೋಮೀಟರ್ ಅಲ್ಲಿಗೆ ಹೋಗ್ಬೇಕು, ಅಷ್ಟು ಕಿಲೋಮೀಟರ್ ನಡೆದು ಬರ್ಬೇಕು, ಮುಟ್ಬೇಕು. ಆಗಿದ್ರೆ ಇಲ್ಲೆಲ್ಲ ಆಗುದಿಲ್ಲ ಕಣ್ರಿ, ಆಗೋದಿಲ್ಲ. ನಾವು ಒಂದು ನೆಲಗಡೆ ಸೇರ್ಕೊಬೇಕು ಅಂದ್ಬಿಟ್ಟು ಅಲ್ಲಿ ಒಂದು ಸೈಡ್ ಹೆಂಗೆ ತೆಗೋದು, ಒಂದಷ್ಟು ಮುಟ್ಲಾಕೋದು. ಅಲ್ಲೇ ಕಾಲ ನೀರು ವಸ್ತಿ ಇಲ್ಲ, ಗೀರು ವಸ್ತಿ ಇಲ್ಲ, ಏನೋ ಮಳೆದೇವ ಊದಿರುತ್ತೆ ನಮಗೆ. ಒಂದಷ್ಟು ರಾಗಿ ಮಳೆದೇವ ಉಯ್ದಿಲ್ಲ ಅಂದರೆ ಬೆಳೆಸು ಇಲ್ಲ, ಬಂದು ಬೆಳೆಸು ಹೋಗು ಅನ್ನೋದೆ. ಹಾಂ, ಇದು ನಾಯಿ ಬೆಲೆ ಅಂಗಡಿಗೆ ಕೊಡ್ತಾರಲ್ಲ, ಅದು ತಿನ್ನಿ ನಂಗೆ ಕಾಲ ಮಾಡ್ದೆ. ಅದೇ ಅಕ್ಕಿ ಕೊಡ್ತಾರಲ್ಲ, ಅದರಿಂದ ಸ್ವಲ್ಪ ಊಟಕ್ಕೆ ಸ್ವಲ್ಪ ಸಮಸ್ಯೆ ಇಲ್ಲ. ಸಮಸ್ಯೆ ಸ್ವಲ್ಪ ಇದಾಯಿತು. ಮುಂದೆ ಆ ಕಾಲನ ಅಪ್ಪರ ಕಾಲದಲ್ಲಿ ಏನೋ ಒಂದು ಅಕ್ಕಿ ಇಲ್ಲ, ಒಂದು ಇದಾದ್ರಿಲ್ಲ. ನಾವು ಬೆಳೆದ್ರೆ ಒಂದಷ್ಟು ಶಾಬೆ ಬೆಳೆದು, ಒಂದಷ್ಟು ಆಮಲೆ ಬೆಳೆದು, ಒಂದಷ್ಟು ಮರಭತ್ತ ಬೆಳೆದು ಅತ್ತ ಅನ್ನ ನಮಗೆ. ಆಗ ಮರಭತ್ತ ಬೆಳೆಯಲ್ವೇಗ ನೀವು? ಇಲ್ಲ ಸಹ ಮರ್ಗಿರ್ಭತ್ತ ಯಾವುದು ಬೆಳೆದಿಲ್ಲ. ಮುಂದೆ ಬೆಳೆತಿದ್ವು ಒಂದು ಮೂಟೆ ಹಂಗೆ ಬೆಳುವ ಮರಭತ್ವ. ಈಗೆಲ್ಲ ಮರಭತ್ತ ಹೋಯ್ತು, ಶ್ಯಾಮು ಹೋಯ್ತು, ನವಣು ಹೋಯ್ತು. ಅಂದ್ರೆ ಅವಾಗ ಅವ್ರಿಗೆ ನಿಮ್ಗೆ ಏನ್ ಬೇಕೋ ಅದು ಬೆಳ್ಕತ್ತಿರುತ್ತೆ, ಬೆಳ್ಕೊಂತೀವಿ ಸರ್. ಈಗ ಯಾಕೆ ಬಿಟ್ಬಿಟ್ರು ಅಂತದ್ನ? ಈಗ ಯಾವ ಈಗ ಬಂತಲ್ಲ ಸರ್ ಅಕ್ಕಿ, ಇದು ಸೊಸೈಟಿ ಅಕ್ಕಿ ಬಂದ್ಬಿಟ್ಟು ಸೊಸೈಟಿಯವರೇ ಕೊಡ್ತಾರಲ್ಲ ಬಿಡು ನಂಗೆ ಆಯ್ತು. ಆಯ್ತು, ಇನ್ನೇನು ಅಕ್ಕಿ ಬಂತಲ್ಲ, ಇನ್ಯಾದಕ್ಕೆ ಬೆಳೆದು ಹಂಗಾಯ್ತು. ಮುಂದೆ ತಿನ್ನೋಕೆ ಏನೂ ಇಲ್ಲ. ಮುಂದೆ ನಾವು ಒಂದು ಬೆಳೆದ್ರೆ ಒಂದು ಫಲ ಶಾಮೆ ಬೆಳುವ, ಮರಭತ್ತ ಒಂದು ಮೂಟೆ ಬೆಳುವ, ಉಚ್ಚೇಳು ಒಂದೂವರೆ ಫಲ ಉಚ್ಚೇಳು ಬೆಳುವ, ನವಣೆ ಬೆಳುವ. ಅದೇ ಬಿಟ್ಬಿಡ್ರಿ ಅಂತ ನಾ ಕೇಳೋದು. ಅವೆಲ್ಲ ಬೆಳುವ. ಆಗ ತಿನ್ನೋಕಿನ್ನೋದೇ ಸಹ ಅದೇ ತಿನ್ಬೇಕು, ಅದೇ ಇನ್ಬೇಕು. ತಿನ್ನಕ್ಕಾಗ ಬೆಳೀತಿದೆ, ಈಗಲೂ ಅದೇ ಹಂಗೆ ಬೆಳೆಯಕ್ಕಾಗಲ್ಲ ಅಂತ ಕೇಳ್ತಾ ಇರೋದ್ನ. ಈಗ ಬೆಳೆಬೇದಂಗೆ ಈಗ ಅಕ್ಕಿ ಬಂದ್ಬಿಡ್ತಾರ ಸೊಸೈಟಿ ಅಕ್ಕಿ ಸ್ವಾಮಿ. ಅದೇ ತಿನ್ಕೋತೀವಿ, ಅಷ್ಟೆಲ್ಲ ಕಷ್ಟಪಟ್ಟು ಬೆಳೆದೇನಕ್ಕೆ ಅಂತ ನೀವು. ಅದು ಬೇಡ, ನಮ್ಮ ಸೊಸೈಟಿ ಅಕ್ಕಿ ತಿನ್ಬಿಟ್ಟು ಸಾಕು, ಅದ ಕುಟ್ಟಬೇಕು. ಅದೇ ಕುಟ್ಟದ್ ನಾವು. ಓಕೆ ಓಕೆ, ಅದನ್ನ ಮಿಲ್ ಮಾಡಿಸ್ಕೊಂಡು ಅದೆಲ್ಲ ತಿನ್ನು ಅನ್ನ ಇಲ್ಲ, ಸ್ಯಾಮೆ ಕುಟ್ಟೂರು ಅಕ್ಕಿ ಅನ್ನ ಎಲ್ಲ ತಿನ್ನೂರಿ ಕುಟ್ಟಬೇಕು, ಹಂಗೆ ಆಡಿಸ್ಬೇಕು. ಯಾವ್ದಾದ್ರು ಕುಟ್ಟು ಕೆಲಸ ಇಲ್ಲ. ಈಗ ಹೆಣ್ಮಕ್ಳು ಕುಡ್ತಾರೆ, ರಾಯಿ ಕರ್ಗೆ ಹಾಕೊಂಡು ಬೀಸ್ಬೇಕು. ಈಗ ಬೀಸ್ತಾರೆ. ಈಗ ಅದು ಸ್ವಲ್ಪ ಈಗ ಅದೇ ಮಾಸ ಬೆಟ್ಟ ಈಗ ಬೆಟ್ಟಕ್ಕೆ ಹೋಯ್ತಾರ, ಮಿಲ್ ತಗೋಯ್ತಾರೆ ಅಂತೀರಿ ಗಾಡಿ. ನಾನು ಏನು ಅನ್ಕೊಂಡಿದ್ದೀನಿ ಅಂತಂದ್ರೆ, ನಮ್ಗೆ ಏನು ಬೇಕು ನಾವು ಬೆಳ್ಕೋಬೇಕು ಅಂತ. ಬೇರೆದು ಬಿಡಿ, ಈಗ ನಾವು ದುಡ್ಡು ಬೇಡ ಅಂತ ಹೇಳ್ತಿಲ್ಲ, ಹಿಂಗಿರಬಾರ್ದು ಹಂಗಿರಬಾರ್ದು ಅಂತ ಹೇಳಿಲ್ಲ. ಬಟ್ ತಿನ್ನೋಕ್ಕೆ ಉಣ್ಣೋದನ್ನ ಬೇರೆ ಕಡೆ ಕೊಂಡಬಾರ್ದು. ಹೊಲದಲ್ಲೇ ನಾವು ಏನು ಬೇಕು ಅದನ್ನೆಲ್ಲ ಬೆಳ್ಕೊಂಡು ಮಾಡ್ಬೋದು ಅಂತ. ಮೊದಲೆಲ್ಲ ಹೆಂಗೆ ಮಾಡ್ತಿದ್ರು, ಈಗ ಅವರು ಹೆಂಗೆ ತಿಂತಿದ್ರು ಅಂತ. ಮೀನ್ಸ್ ಈಗ ರಾಗಿ ಬೆಳ್ಕೊಂಡ್ರು, ನವಣೆ ಬೆಳೆದ್ರು,
ಸೊ ಯಾವ್ಯಾವ ಟೈಮಲ್ಲಿ ಏನೇನು ಬೆಳ್ಕೊಂಡು ಸರಿ ಹೊಂದ್ಸ್ಕೊತಿದ್ರಲ್ಲ, ಓಕೆ ಇದು ಇವಾಗ ಇದು ಬೆಳ್ಕೊಂಡ್ರೆ ಇದು ತಿನ್ಕೋಬೋದು ಅಂತ. ಸೊ ಅವಾಗ ಹೆಂಗ್ ಬೆಳೀತಿದ್ರು ಅಂತ ನೋಡಕ್ಕೆ. ಅದೇ ನಿಜ. ಅದಕ್ಕೆ ಮತ್ತೆ ಮನೆಗಳು ಅಷ್ಟೇ, ಈ ಮನೆಗಳೀಗ ಈ ನಿಮ್ದೆಲ್ಲ ಸಿಮೆಂಟ್, ನೀವು ಆಲ್ರೆಡಿ ಅಲೆ ಸಿಮೆಂಟ್ ಎಲ್ಲ ಕಟ್ಬಿಟ್ಟಿದ್ದೀರ ಬಿಡಿ, ಮಣ್ಣಲ್ಲಿ ಕಟ್ಕೊಂಡ್ರೆ ಇದೆಲ್ಲ ಮೊನ್ನೆ ತಗೊಂಡಿದ್ದೆ ಸರ್. ಈಗ ಕಟ್ಕೊಂಡಿದ್ದೀರ. ಹುಲ್ಲಿನ ಮನೆ, ಹುಲ್ಲಿನ ಮನೆ, ಕೂದಿ ಅವೆಲ್ಲ ಕೂದಿ ಹಂಚಿ ಹುಲ್ಲಲ್ಲಿ ಕಟ್ತೀರಲ್ವಾ, ಅಂದ್ರೆ ಹಂಚಿ ಹುಲ್ಲೆಲ್ಲ ಕಟ್ಟೋದೇನು ಅಂತಲ್ಲನಾ, ಜನರಲಿ ಮಣ್ಣಲ್ಲಿ ಹಂಚಾಕೋತೀವಲ್ಲ ಆ ಥರ ಹಾಕೊಂಡು ಆ ಥರ ಇರೋಣ ಅಂತ ಮಣ್ಣು ಮನೆ ಕಟ್ಟಿ. ನಾವು ಮಣ್ಣು ಮನೆಯಲ್ಲೂ ಕಟ್ಟಾಯ್ತು, ಆಚೆ ಗೋಡೆಲ್ಲೂ ಎಳ್ದಾಯ್ತು, ಎಲ್ಲ ಮಾಡಿ ಕಾಲ ಮಾಡ್ಬಿಟ್ಟು ಮುಂದೆ ನಮ್ಮ ಮನೆ ಕೆಳಗಡೆ ಐತೆ ಅಲ್ಲಿ ಮನೆ ಕಟ್ಕೊಂಡು ಉದ್ದಿನ ಮನೆ ಹೋಗುತ್ತೆ. ನೀವು ಹೇಳ್ದೆ ಮಣ್ಣಿನ ಮನೆ ಕಟ್ಕೊಂಡು ನಂಗೆ ವಾಸ ಮಾಡ್ದೆ ಅಲ್ಲಿ ವಾಸ ಮಾಡಿ ಸಾಕಾಯ್ತು. ಇನ್ಯಾಕೆ ಅಲ್ಲಿ ತಕ ಜಮೀನ್ ಪಕ್ಕ ಹೋಗ್ಬಿಡು ಅಂದ್ಬಿಟ್ಟು ಆಮೇಲೆ ಇಲ್ಲಿ ಬಂದು ಇದು ಕಟ್ಟಿದ. ಆದ್ರೆ ಅಲ್ಲಿಗೂ ಇಲ್ಲಿಗೆ ಏನು ವ್ಯತ್ಯಾಸ ನೀವು ನೋಡಿದ್ರೆ? ಅಲ್ಲಿಗೆ ಇಲ್ಲಿಗೆ ಏನು ವ್ಯತ್ಯಾಸ? ಅಲ್ಲಿ ಇದ್ದಾಗೋಳಿ ಮನೆ ಸಾಕವಾಗಿತ್ತು, ಇಲ್ಲಿ ಬಂದು ಈ ಕಟ್ಟುತ್ತೆ ಶೀತ ಚೋಳಿ. ಇದೇ ಸೀತಾ ಸಲಿಗ್ನಾ? ಮಣ್ಣು ಗೋಡನೆ ಸೂಪರ್ ಅಲ್ವಾ? ಮಣ್ಣು ಗೋಡೆ ಸೂಪರ್ ಎಂತ ಮಳೆ ಉದ್ರುವೆ ಉದ್ಲಿನ ಮನೆ ಎಂತ ಮಳೆ ಉದ್ರು ಇದು ಮಾಡಿಬಿಟ್ಟು ಬಿದ್ದುಬಿಟ್ರೆ ಹಂಗೆ ಬೆಡ್ಶೀಟ್ ಕೂಡ ತಿಟ್ಬಿಟ್ಟು ಮೇನಾಗೋದು, ಅಷ್ಟು ಶಾಖ ಕೊಡೋದು. ಹಂಗಿರ್ತದು, ಬಿಸಿಲಾದ್ರೂ ತಣ್ಣಗಾಗಿರುತ್ತೆ. ಬಿಸಿಲು ತಣ್ಣಗಿರುತ್ತೆ ಸಹ. ಇದಿಲ್ಲ ಸಹ, ಬಿಸಿಲು ಹೊಡೆದ್ರೆ ಒಳಗೆ ಬಾಲ ಬಟ್ಟೆ ಕಳ್ಸ ಆಯ್ತಿದೆ, ಚಳಿ ಆದ್ರೆ ಒಳಗಿರಕ್ಕಾಗಲ್ಲ. ಮನುಷ್ಯ ಯಾವತ್ತು ಯೋಚನೆ ಮಾಡಿ ಬದುಕಲ್ಲ, ನೋಡೇ ಬದುಕದು. ಅವನ್ ಪಕ್ಕದಲ್ಲಿ ಯಾವನಾರು ಟ್ರ್ಯಾಕ್ಟರ್ ಹೊಡಿಸ್ತಾವನೆ ಅಂದ್ರೆ ನಮ್ಗೂ ಹೊಡಿಸ್ತಾವನಂಗ ಆಯ್ತದೆ. ಹಂಗೇತ ಮಾಡೋದು ಈಗೆಲ್ಲ ಟ್ರ್ಯಾಕ್ಟರ್ ಹೊಡಿಸೋದಾಗೈತೆ. ಹಂಗಾಗಿ ಹಾಗೆ ತಾನೇ ಎಲ್ಲ ಸಮಸ್ಯೆಗಳು ತಗತ್ತಿರೋದು. ನಾವು ಹೊರಗ್ನವರಾಗಿ ಹಳ್ಳಿನ ಬಂದು ನೋಡಿದ್ರೆ ನಮ್ಗದು ಸಮಸ್ಯೆ ಅನ್ಸದೇ ಇರೋದೆಲ್ಲ ಇಲ್ಲಿಯವ್ರಿಗೆ ಸಮಸ್ಯೆ ಆಗಿರುತ್ತೆ.